ನಮಸ್ಕಾರ. ಟಫಿ ಅಪ್ಲಿಕೇಶನ್ನಿಂದ ನಾನು ಇಲ್ಲಿದ್ದೇನೆ. ಇಲ್ಲಿ ನಾವು ಟಫಿ ಅಪ್ಲಿಕೇಶನ್ನಲ್ಲಿ ವಿಚಾರಣೆಯ ಬಗ್ಗೆ ಕಲಿಯುತ್ತೇವೆ. ಆದ್ದರಿಂದ, ಮೊದಲ ಪ್ರಶ್ನೆ, ವಿಚಾರಣೆ ಎಂದರೇನು? ಸರಿ. ಮೂಲತಃ, ವಿಚಾರಣೆ ಎಂದರೆ ಹೊಸ ವಿದ್ಯಾರ್ಥಿ ಸೇರಲು ವಿಚಾರಣೆಗೆ ಬಂದಾಗ, ಆ ಸಮಯದಲ್ಲಿ ನಿಮ್ಮ ಉಲ್ಲೇಖಕ್ಕಾಗಿ ನೀವು ಆ ವಿದ್ಯಾರ್ಥಿಯ ಡೇಟಾವನ್ನು ಅಪ್ಲಿಕೇಶನ್ನಲ್ಲಿ ಸಂಗ್ರಹಿಸಬಹುದು. ಮೊದಲು ಒಂದು ಮಾದರಿ ವಿಚಾರಣೆಯನ್ನು ರಚಿಸೋಣ. ವಿಚಾರಣೆಯ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೊಸ ಪಟ್ಟಿಯಿಂದ ಮೊದಲ ಆಯ್ಕೆಯನ್ನು ಆರಿಸಿ. ಇಲ್ಲಿ ನಾವು ಹೊಸ ವಿದ್ಯಾರ್ಥಿಗಳ ಡೇಟಾವನ್ನು ಇಡುತ್ತೇವೆ. ಹೆಸರು, ವಿದ್ಯಾರ್ಥಿ ಅಥವಾ ಪೋಷಕರ ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ, ದೇಶ ವಿಳಾಸ, ವಿಚಾರಣೆಯ ಮುಖ್ಯ ವಿಷಯ ಮತ್ತು ವಿಚಾರಣೆಯ ದಿನಾಂಕ ಮತ್ತು ವಿಚಾರಣೆಯ ನಂತರದ ದಿನಾಂಕವನ್ನು ಅಪ್ಲಿಕೇಶನ್ ಸ್ವಯಂ ಹೊಂದಿಸಿದೆ. ಆ ದಿನಾಂಕಗಳನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ಅವುಗಳನ್ನು ಬದಲಾಯಿಸಬಹುದು. ಡೇಟಾವನ್ನು ಪೂರೈಸಿದ ನಂತರ ಪರದೆಯ ಮೇಲ್ಭಾಗದಲ್ಲಿ ಲಭ್ಯವಿರುವ ಸೇವ್ ಬಟನ್ ಕ್ಲಿಕ್ ಮಾಡಿ. ಸರಿ, ನಿಮ್ಮ ವಿದ್ಯಾರ್ಥಿಯ ವಿಚಾರಣೆಯನ್ನು ಯಶಸ್ವಿಯಾಗಿ ಉಳಿಸಲಾಗಿದೆ. ಈಗ ವಿಚಾರಣೆಯಲ್ಲಿ ಇತರ ಆಯ್ಕೆಗಳು ಏನೆಂದು ಪರಿಶೀಲಿಸೋಣ. ವಿಚಾರಣೆಯ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ನಿಮಗೆ ಕೆಲವು ಆಯ್ಕೆಗಳನ್ನು ತೋರಿಸುತ್ತದೆ. ಸಕ್ರಿಯ ವಿಚಾರಣೆ, ನಿಕಟ ವಿಚಾರಣೆ ಮತ್ತು ಇಂದಿನ ಅನುಸರಣಾ ವಿಚಾರಣೆಯಂತೆ. ಸಕ್ರಿಯ ವಿಚಾರಣೆಯನ್ನು ಪರಿಶೀಲಿಸೋಣ. ಇಲ್ಲಿ ಅಪ್ಲಿಕೇಶನ್ ನಿಮ್ಮ ಎಲ್ಲಾ ಸಕ್ರಿಯ ವಿಚಾರಣಾ ಪಟ್ಟಿಯನ್ನು ತೋರಿಸುತ್ತದೆ. ವಿಚಾರಣೆಯ ಮೇಲೆ ಕ್ಲಿಕ್ ಮಾಡಿ ಮತ್ತು ಆ ವಿಚಾರಣೆಯ ವಿವರಗಳನ್ನು ಅಪ್ಲಿಕೇಶನ್ ತೋರಿಸುತ್ತದೆ. ನೀವು ಪರದೆಯ ಮೇಲ್ಭಾಗದಲ್ಲಿ ಸಂಪಾದನೆ ಮತ್ತು ಅಳಿಸುವ ಆಯ್ಕೆಯನ್ನು ಕಾಣಬಹುದು. ಆ ಆಯ್ಕೆಯ ಕೆಳಗೆ ನೀವು ವಿದ್ಯಾರ್ಥಿಯ ಹೆಸರನ್ನು ನೋಡುತ್ತೀರಿ. ವಿದ್ಯಾರ್ಥಿ ಹೆಸರಿನ ಕೆಳಗೆ, ನೀವು ವಿಚಾರಣೆಯ ದಿನಾಂಕ ಮತ್ತು ನಂತರದ ದಿನಾಂಕವನ್ನು ನೋಡಬಹುದು. ಆ ದಿನಾಂಕಗಳನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ಆ ದಿನಾಂಕಗಳನ್ನು ಬದಲಾಯಿಸಬಹುದು. ವಿದ್ಯಾರ್ಥಿಗಳ ಹೆಸರಿನ ಜೊತೆಗೆ, ನೀವು ವಿಚಾರಣೆಯ ಸ್ಥಿತಿಯನ್ನು ನೋಡಬಹುದು. ಸಕ್ರಿಯ ಅಥವಾ ಮುಚ್ಚಿ. ಆ ಗುಂಡಿಯನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ವಿಚಾರಣೆಯನ್ನು ಮುಚ್ಚಬಹುದು. ಮತ್ತು ಆ ಗುಂಡಿಯನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ಆ ವಿಚಾರಣೆಯನ್ನು ಸಕ್ರಿಯಗೊಳಿಸಬಹುದು. ಈ ವಿಚಾರಣೆಯಿಂದ ನೀವು ನಿಮ್ಮ ವಿದ್ಯಾರ್ಥಿಗೆ ಕರೆ ಮಾಡಬಹುದು, ಸಂದೇಶ ನೀಡಬಹುದು, ವಾಟ್ಸಾಪ್ ಮಾಡಬಹುದು ಅಥವಾ ಮೇಲ್ ಮಾಡಬಹುದು. ಇಲ್ಲಿ ಅಪ್ಲಿಕೇಶನ್ ವಿಚಾರಣೆಯ ವಿವರಗಳನ್ನು ತೋರಿಸುತ್ತದೆ. ಮತ್ತು ಈ ವಿದ್ಯಾರ್ಥಿ ವಿಚಾರಣೆಗೆ ನೀವು ಟಿಪ್ಪಣಿಗಳನ್ನು ಸೇರಿಸಬಹುದು. ನಾನು ಇಲ್ಲಿ ಏನು ಮಾಡುತ್ತಿದ್ದೇನೆ ಎಂದು ನೋಡಿ. ಸೇರಿಸು ಟಿಪ್ಪಣಿ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ನಿಮ್ಮ ಟಿಪ್ಪಣಿಯನ್ನು ಕೇಳುತ್ತದೆ. ನಿಮ್ಮ ಟಿಪ್ಪಣಿ ಸೇರಿಸಿ ಮತ್ತು ಉಳಿಸು ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಹಿಂದಿನ ವಿಚಾರಣೆಯ ಟಿಪ್ಪಣಿಗಳನ್ನು ನೀವು ಸಂಪಾದಿಸಬಹುದು. ಆದ್ದರಿಂದ ಇದು ವಿಚಾರಣೆಯ ವಿಷಯವಾಗಿದೆ. ಇತರ ಎರಡು ಕಾರ್ಯಗಳು ಸಕ್ರಿಯ ವಿಚಾರಣೆಯಂತೆಯೇ ಇರುತ್ತವೆ. ಇಂದಿನ ವಿಚಾರಣೆಯಲ್ಲಿ, ಅಪ್ಲಿಕೇಶನ್ ಇಂದಿನ ಅನುಸರಣಾ ವಿಚಾರಣೆಗಳನ್ನು ಮಾತ್ರ ತೋರಿಸುತ್ತದೆ. ಸರಿ, ಆದ್ದರಿಂದ ನಾವು ಇಲ್ಲಿ ವಿಚಾರಣಾ ಟ್ಯುಟೋರಿಯಲ್ ಅನ್ನು ಪೂರ್ಣಗೊಳಿಸಿದ್ದೇವೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ, ಶುಭೋದಯ, ಶುಭರಾತ್ರಿ. ನೀವು ಈ ವಿಡಿಯೋವನ್ನು ನೋಡುವಾಗಲೆಲ್ಲ